ಹೆಡ್ಲೈನ್ಸ್ನ ಪ್ರಾಯೋಜಕರು ಎನ್ಬಿಸಿ ಬೇರಿಂಗ್ಸ್ ದೀರ್ಘಾವಧಿ ಸ್ಪರ್ಧೆಗಾಗಿ ಸುದೀರ್ಘವಾಗಿ ಹನುಮ ಧ್ವಜ ತೆರವು ವೇಳೆ ಪ್ರತಿಭಟನೆ, ಹಿಂದೂ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್, ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಎಂದು ಪ್ರಕರಣ ದಾಖಲು. ಕೇಸರಿ ಶಾಲು ಹಾಕೊಂಡು ಅಶಾಂತಿ ಮೂಡಿಸುವ ಕೆಲಸ, ಜೆಡಿಎಸ್ ಬಣ ಪ್ರಶ್ನಿಸಿದ ಡಿಸಿಎಂ, ಮಹಾನ್ ಅಪರಾಧನ ಎಂದ ಎಚ್ಡಿಕೆ. ಶಾಂತಿ ಹದಗೆಡಿಸಲು ಗೋಡ್ಸೆ ಆರಾಧಕರು ಕೆಲಸ ಮಾಡುತ್ತಿದ್ದಾರೆ, ನಿಯಮ ಉಲ್ಲಂಘಿಸಿ ಧ್ವಜ ಹಾರಿಸಿದ್ರೆ ತಪ್ಪಲ್ವಾ? ಬಿಜೆಪಿ ವಿರುದ್ಧ ಸಿಎಂ ವಾಗ್ದಾಳಿ. ರಾಷ್ಟ್ರಧ್ವಜವನ್ನ ತಾಲಿಬಾನ್ ಧ್ವಜ ಅಂತಾರೆ, ಅವರ ವಿರುದ್ಧ ಇವತ್ತೇ ದೂರು ನೀಡ್ತೀನಿ. ಸಿಟಿ ರವಿ ವಿರುದ್ಧ ನರೇಂದ್ರ ಸ್ವಾಮಿ ವಾಗ್ದಾಳಿ. ನಾಳೆಯಿಂದ ಸಂಸತ್ ಬಜೆಟ್ ಅಧಿವೇಶನ ಹಿನ್ನೆಲೆ ದೆಹಲಿಯಲ್ಲಿ ಸರ್ವ ಪಕ್ಷಗಳ ಸಭೆ, ಸಹಕಾರ ನೀಡುವಂತೆ ಸರ್ವ ಪಕ್ಷಗಳಿಗೆ ಮನವಿ. ಭೂ ಹಗರಣ ಸಂಬಂಧ ವಿಚಾರಣೆಗೆ ಗೈರು, ಜಾರ್ಖಂಡ್ ಸಿಎಂ ಹೇಮಂತ್ ಮನೆ ಮೇಲೆ ಇಡಿ ದಾಳಿ, 36 ಲಕ್ಷ ರೂಪಾಯಿ ಸೀಸ್. ಗದಗ ಜಿಲ್ಲೆಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ, ಅನ್ಯ ಕೋಮಿನ ಯುವಕನಿಂದ ಯುವತಿಯ ಅಪಹರಣ ಶಂಕೆ, ಪೋಷಕರ ಕಣ್ಣೀರು. ಆನ್ಲೈನ್ ಮೂಲಕ ಇ ಸಿಗರೇಟ್ ಮಾರಾಟ, ಬೆಂಗಳೂರಲ್ಲಿ 3 ಕೋಟಿ ಮೌಲ್ಯದ ಇ ಸಿಗರೇಟ್ ವಶ, ಓರ್ವ ಆರೋಪಿಯ ಬಂಧನ.